ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶರತ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ವೀಕ್ಷಕರಿಗೆ ಹಾಗೆಯೇ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಇವತ್ತು ಬೆಳಗ್ಗೆ ನಡೆದಂತಹ ಘಟನೆ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಕೂಡ ಮೈಶೆಟ್ಟಿ ತಿಮ್ಮಾರೆಡ್ಡಿ ಅವರನ್ನು ಪೊಲೀಸ್ ಅವರು ಬೆಳಗ್ಗೆನೆ ಅರೆಸ್ಟ್ ಮಾಡಿದ್ದು ಯಾಕೆ ಗೊತ್ತಾ? ಇಲ್ಲಿದೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಹಾಗೆಯೇ ಈ ಮೈಶೆಟ್ಟಿ ತಿಮ್ಮಾರೆಡ್ಡಿ ಅವರನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದು ಸರಿನಾ ತಪ್ಪ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಯಾರ ಈ ಒಂದು ಕೈವಾಡ ಇದೆ, ಹಾಗೆಯೇ ಯಾಕೆ ಪೊಲೀಸ್ನವರು ಸಡನ್ ಆಗಿ ಈ ಮೈಶೆಟ್ಟಿ ತಿಮ್ಮಾರೆಡ್ಡಿ ಅವರನ್ನ ಅರೆಸ್ಟ್ ಮಾಡಿದ್ರು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಹಾಗೆಯೇ ನನ್ನ ಚಾನಲ್ ನೀವು ಏನಾದ್ರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಒತ್ತಿ. ಇದರಿಂದ ನಾನು ಮಾಡುವಂತಹ ಹೊಸ ವಿಡಿಯೋ ನಿಮಗೆ ಬೇಗನೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಸ್ ವೀಕ್ಷಕರೇ, ಇನ್ನು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯನ್ನು ಹೇಳಿಕೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಮೈಶೆಟ್ಟಿ ತಿಮ್ಮಾರೆಡ್ಡಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಲ್ಲಿ ನಾನು ಕ್ಲಿಯರ್ ಮಾಡುವಂತದ್ದು ಏನಂದ್ರೆ, ಮೈಶೆಟ್ಟಿ ತಿಮ್ಮಾರೆಡ್ಡಿ ಅವರು ಅವಹೇಳನಕಾರಿಯನ್ನು ಹೇಳಿಕೆ ಮಾಡಿಲ್ಲ. ಯಾಕೆ ಗೊತ್ತಾ? ಯಾರೋ ಬೇರೆಯವರು ಹೇಳಿದಂತಹ ಸ್ಟೇಟ್ಮೆಂಟ್ ಅನ್ನು ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇವರು ಪೊಲೀಸ್ನವರು ಬಂದು ಮೈಶೆಟ್ಟಿ ತಿಮ್ಮಾರೆಡ್ಡಿ ಅವರನ್ನೇ ಅರೆಸ್ಟ್ ಮಾಡಿದ್ದಾರೆ. ಒಂದು ಪಾಯಿಂಟ್. ಆದ್ರೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಗ್ರಾಮಾಂತರ ಬಿಜೆಪಿ ಮಂಡಲದ ಅಧ್ಯಕ್ಷ ರಾಜೀವ್ ಕುಲಾಲ್ ಎಂಬುವರು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಈ ಸಂಬಂಧ ಪೊಲೀಸರು ಇಂದು ಮೈಶೆಟ್ಟಿ ತಿಮ್ಮಾರೆಡ್ಡಿ ನಿವಾಸಕ್ಕೆ ಆಗಮಿಸಿದ್ದರು. ಬಳಿಕ ಮೈಶೆಟ್ಟಿ ತಿಮ್ಮಾರೆಡ್ಡಿಯನ್ನು ಪೊಲೀಸ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಸದ್ಯದ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದಂತೆಯೇ ಹೇಳ್ಬೋದು. ಹಾಗೆಯೇ BL ಸಂತೋಷ್ ವಿರುದ್ಧ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಆರೋಪದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದೆ. ಯಾವೆಲ್ಲ ಪ್ರಕರಣವನ್ನು ದಾಖಲು ಮಾಡಿದಂತೆ ಹೇಳ್ತೇನೆ. ಹಾಗೆಯೇ BL ಸಂತೋಷ್ ಅವರ ವಿರುದ್ಧ ಅವ್ಯಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ದಕ್ಕೆ ಈ ಒಂದು ಪ್ರಕರಣ ದಾಖಲು ಮಾಡಿದಂತೆ ಇಲ್ಲಿ ಹೇಳಿದ್ದಾರೆ ಪೊಲೀಸ್ನವರು. ಹಾಗೆಯೇ ಫೇಸ್ಬುಕ್ ಪೇಜಿನಲ್ಲಿ BL ಸಂತೋಷ್ ಅವರನ್ನ ತೇಜೋವಧೆ ಮಾಡಿದ ಆರೋಪ ಇದೆ. ಹಾಗಾಗಿ ಇವರು ಮೈಶೆಟ್ಟಿ ತಿಮ್ಮಾರೆಡ್ಡಿಯನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗೆಯೇ ಮೈಶೆಟ್ಟಿ ಫಸ್ಟ್ BL ಸಂತೋಷ್ ಅವರನ್ನು ಅವಹೇಳನಕಾರಿ ಮಾಡ್ತಿದ್ರೆ ಅದು ಕರೆಕ್ಟ್ ಆಗಿ ಅವರು ಕಸ್ಟಡಿಗೆ ತಗೊಳ್ಬೋದಿತ್ತು. ಅದಲ್ಲದೆ ಇದು ಮೈಶೆಟ್ಟಿ ಅವರೇ ಹೇಳಿದ ಹೇಳಿಕೆ ಅಲ್ಲ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಬೇರೆಯವರು ಹೇಳಿದಂತ ಒಂದು ಸ್ಟೇಟ್ಮೆಂಟ್ ಅನ್ನು ಇವರು ಒಂದು ವಿಡಿಯೋದಲ್ಲಿ ಹೇಳಿದ ಕಾರಣ ಇವರು BL ಸಂತೋಷ್ ಅವರಿಗೆ ತೇಜೋವಧೆ ಮಾಡಿದ್ದಾರೆ ಎಂಬ ಆರೋಪವನ್ನ ಇಟ್ಕೊಂಡು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಹಿಂದೂ ಧರ್ಮದ ನಾಯಕರ ನಿಂದನೆ ಮಾಡಿ ಧರ್ಮ ಸಮುದಾಯಗಳ ನಡುವೆ ವೈಮನಸ್ಸಿನ ಉಂಟು ಮಾಡಿದ ಹಿನ್ನೆಲೆ ಗ್ರಾಮಾಂತರ ಬಿಜೆಪಿ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ಎಂಬುವರು ದೂರು ದಾಖಲಿಸಿದ್ದಾರೆ. ಇವರ ಒಂದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವರಿಗೆ ಒಂದು ಕೇಸನ್ನ ಕೂಡ ಹಾಕಿದ್ದಾರೆ ಮೈಶೆಟ್ಟಿ ತಿಮ್ಮಾರೆಡ್ಡಿ ಅವರಿಗೆ. ಆ ಕೇಸ್ ಏನಂದ್ರೆ, ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಒಂದು US 196 ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಒಂದು ಕೇಸ್ ಆಗಿ. ಇನ್ನೊಂದು 352, 353 ಕೇಸ್ಗಳನ್ನ ಎರಡು ದಾಖಲು ಮಾಡಿದ್ದಾರೆ. ಹಾಗೆ BNS ನಂತೆ ಪ್ರಕರಣವನ್ನು ದಾಖಲೆ ಮಾಡಲಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಸೌಜನ್ಯ ಹೋರಾಟದಲ್ಲಿ ಮೈಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಹೋರಾಟ ಮಾಡಿದ್ದಾರೆ. ಅವರನ್ನೇ ಕೂಡ ಇವರು ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾನೇ ಬೇಸರ ಆಗುತ್ತೆ. ಯಾಕಂದ್ರೆ ಮೈಶೆಟ್ಟಿ ಅವರು ಹೋರಾಟ ಮಾಡಿ ಸೌಜನ್ಯರಿಗೆ ನ್ಯಾಯ ಕೊಡಿಸುವಂತ ಒಬ್ಬ ಧೀಮಂತ ನಾಯಕನಾಗಿತ್ತು. ಮೈಶೆಟ್ಟಿ ಅವರನ್ನು ತಿಮ್ಮಾರೆಡ್ಡಿಯನ್ನು ನಿಜವಾಗ್ಲೂ ಅರೆಸ್ಟ್ ಮಾಡಬಾರ್ದಿತ್ತು ಪೊಲೀಸ್ನವರು. ಯಾಕಂತ ಹೇಳಿದ್ರೆ ಇವರು ಪರ್ಸನಲ್ ಆಗಿ ಯಾರನ್ನು ತೇಜೋವಧೆ ಮಾಡಿಲ್ಲ. ಹಾಗೇನೆ ಬೇರೆಯವರ ಒಂದು ಸ್ಟೇಟ್ಮೆಂಟ್ ಅನ್ನು ಇವರು ಜಸ್ಟ್ ವಿಡಿಯೋದಲ್ಲಿ ಮಾತಾಡಿದ ಕಾರಣಕ್ಕೆ ಮೊನ್ನೆ ಸಿದ್ದರಾಮಯ್ಯನವರ ಒಂದು ಯಾರೋ ಹೇಳಿಕೆಯನ್ನು ಇವರು ತಿಮ್ಮಾರೆಡ್ಡಿ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ BL ಸಂತೋಷ್ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಇವರು ಮೊನ್ನೆ ತಿಮ್ಮಾರೆಡ್ಡಿ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಇವರು ಪೊಲೀಸ್ನವರು ಬಂದು ಮನೆಗೆ, ಅದು ಕೂಡ ಒಂದು ವಾರೆಂಟ್ ಇಲ್ಲದೆ ಬಂದು ಇವರನ್ನು ಅರೆಸ್ಟ್ ಮಾಡಿದ್ದು ತುಂಬಾನೇ ತಪ್ಪು ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮೆಲ್ಲರ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಒಂದು ಸದ್ಯದ ಪರಿಸ್ಥಿತಿ ಇದು. ತುಂಬಾನೇ ಬೇಜಾರಾಗುತ್ತೆ ಈ ಒಂದು ಪರಿಸ್ಥಿತಿಯನ್ನು ನೋಡಿದಾಗ.
ನೈಜವಾಗಿ ಯಾರು ಹೋರಾಟ ಮಾಡ್ತಾರೋ ಇವರಿಗೆ ಯಾರು ಇದಿಲ್ಲ, ಅಂದ್ರೆ ಸಪೋರ್ಟ್ ಆಗಿ ಯಾರು ಬರುವುದಿಲ್ಲ. ಅಂದ್ರೆ ಈಗ ದುಡ್ಡಿದ್ದವರಿಗೆ ಮಾತ್ರ ಒಂದು ಜಸ್ಟಿಸ್ ಫಾರ್, ಹಾಗೆ ದುಡ್ಡಿಲ್ಲದವರಿಗೆ ಯಾವುದೇ ಕೂಡ ಜಸ್ಟಿಸ್ ಫಾರ್ ಇಲ್ಲ ಅಂತ ಹೇಳಿ ಈ ಒಂದು ಸನ್ನಿವೇಶ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹಾಗೇನೆ ಹೆಚ್ಚಿನ ವಿಡಿಯೋಕ್ಕಾಗಿ ನೆಕ್ಸ್ಟ್ ನಾನು ಏನಾದರೂ ಅಪ್ಡೇಟ್ಸ್ ಇದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.